Hi guys, welcome back to my new YouTube vlog. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಜಸ್ಟ್ ನಾನು ಎದ್ದಿದ್ದೀನಿ ಇವಾಗಿನ. ಎಲ್ಲರೂ ಕೇಳ್ತಾ ಇದ್ರಿ ದಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ರಿಕ್ವೆಸ್ಟ್ ಬರ್ತಿತ್ತು ದಟ್ ಹೇಗೆ ವೆಯ್ಟ್ ಲಾಸ್ ಮಾಡ್ಕೋತಿದ್ದೀರಾ ಹಾಗೆ ಹೀಗೆ ಅಂತ. ಗುರು ಈಸಿ ಅಂತೂ ಅಲ್ಲ, ದಟ್ ಐ ಅಗ್ರಿ. ಬಟ್ ನಾನು ಏನಂತ ಯೋಚನೆ ಮಾಡ್ತಿದ್ದೀನಿ ಅಂದರೆ ಲೆಟ್ ಮಿ ಡೂ ಅ ಕಂಪ್ಲೀಟ್ ವ್ಲಾಗ್. ನಾನು ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವಿಚ್ ಈಸ್ ಅ ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಫಾರ್ ಮಿ. ಮಾಡ್ತೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಜಸ್ಟ್ ಲೆಟ್ಸ್ ಟ್ರೈ ಡೂಯಿಂಗ್ ಟುಡೇ. ಸೊ ನಿಮಗೆ ಕಂಟೆಕ್ಸ್ಟ್ ಕೊಡಬೇಕು ಅಂದರೆ ಫ್ರಮ್ ಪಾಸ್ಟ್ 15 ಡೇಸ್ ಉಪ್ಪಿಟ್ಟು, ಗಂಜಿ, ಕಿಚಡಿ ಇವು ಮೂರು ಬಿಟ್ಟು ನಾನು ಇನ್ನೇನು ತಿಂದಿಲ್ಲ. ಲೈಕ್ ಇನ್ನೇನು ತಿಂದಿಲ್ಲ ಬಿಕಾಸ್ ಐ ಹ್ಯಾಡ್ ಅ ವೆರಿ ಸೀರಿಯಸ್ ಗಟ್ ಇಶ್ಯೂಸ್ ಆ್ಯಂಡ್ ಡೈಜೆಷನ್ ನನಗೆ ಪ್ರಾಪರಾಗಿ ಆಗ್ತಾ ಇರಲಿಲ್ಲ. ಸೊ ಐ ವಾಸ್ ಇನ್ ಅ ಈಸಿ ಡೈಜೆಷನ್ ಪ್ರೋಸೆಸ್ ಆ್ಯಂಡ್ ಗಟ್ ಕ್ಲೆನ್ಸಿಂಗ್ ಪ್ರೋಸೆಸ್. ಸೊ ಅದಕ್ಕೋಸ್ಕರ ಬಟ್ ಇವತ್ತು ನನಗೆ ದೇ ಹ್ಯಾವ್ ಸಜೆಸ್ಟೆಡ್ ಮೀ ಟು ಈಟ್. ಬೆಳಗ್ಗೆ ಚಿತ್ರಾನ್ನ ತಿನ್ನಿ, ಮಧ್ಯಾಹ್ನ ಪುಳಿಯೋಗರೆ ತಿನ್ನಿ ಆ್ಯಂಡ್ ರಾತ್ರಿ ರೈಸ್ ರಸಮ್ ತಿನ್ನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಐ ಥಾಟ್ ಬರೀ ಬೋರಿಂಗ್ ಗಂಜಿ ಕುಡಿಯೋದಕ್ಕೆ ನಾನು ಏನಂತ ವ್ಲಾಗ್ ಮಾಡಲಿ ಅಂತ ಅನ್ಕೋತಿದ್ದೆ. ಬಟ್ ಫ್ರಮ್ ಟುಡೇ ನನ್ನ ಡಯಟ್ ಯೂಶ್ವಲ್ ಡಯಟಾಗಿ ಚೇಂಜ್ ಆಗೋ ಸಾಧ್ಯತೆಗಳಿರುತ್ತೆ. ದಟ್ ಈಸ್ ದ ರೀಸನ್ ಐ ಥಾಟ್ ಆಫ್ ಮೇಕಿಂಗ್ ಅ ಡೈಲಿ ವ್ಲಾಗ್ ಟುಡೇ. ಓಕೆ, ಸೊ ಇವಾಗ ಅನ್ನ ಮಾಡೋಕ್ಕಿಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಇವತ್ತು ವರ್ಕಿಂಗು ಇದೆ ನನಗೆ. ಸೊ ಚಿತ್ರಾನ್ನ ಮಾಡೋಣ. ಚಿತ್ರಾನ್ನ ಮಾಡಿಕೊಂಡು ಲೆಟ್ಸ್ ಸಿಟ್ ಫಾರ್ ವರ್ಕ್. ಸೊ ಚಿತ್ರಾನ್ನ ಮಾಡಬೇಕಾದ್ರೆ ನಾನು ಸ್ವಲ್ಪ ನಾನು ವೆಯ್ಟ್ ಲಾಸ್ ಬಗ್ಗೆನೂ ಹೇಳ್ತೀನಿ. ಓಕೆ, ಫಸ್ಟ್ ಚಿತ್ರಾನ್ನ ಮಾಡೋಣ. ನಂಗೆ ರೈಸ್ ಐಟಮೇ ಇಷ್ಟ ಆಗಲ್ಲ. ನನಗೆ ಚಪಾತಿ, ದೋಸೆ, ರೊಟ್ಟಿ ಇಂಥದ್ದು ಇಷ್ಟ. ಬಟ್ ಇವಾಗ ನಾನು 15 ಡೇಸ್ ಇದು ಡಯಟ್ ಮಾಡಿದ್ನಲ್ಲ, ವಿಚ್ ಈಸ್ ಲೈಕ್ ಓನ್ಲಿ ವೆರಿ ಲೈಟ್ ಫುಡ್, ಉಪ್ಪಿಟ್ಟಂತಲ್ಲ. ಇವಾಗ ನಂಗೆ ಹೆಂಗಾಗೋಗಿದೆ ಅಂದರೆ ಯಾರಾದರೂ ನನಗೆ ಚಿತ್ರಾನ್ನ ಕೊಡಲಿ, ಅನ್ನ ಸಾರು ಕೊಡಲಿ, ತಿನ್ನೋಣ ನಂಗೆ ಹೋಗ್ಬಿಟ್ಟಿತ್ತು ಅಷ್ಟು. ಬಿಕಾಸ್ ಐ ಏಟ್ ಎವ್ರಿಥಿಂಗ್. ಆ್ಯಂಡ್ ನನ್ನ ಯಾರ ಫ್ರೆಂಡ್ಸಿಗೆ ನಾನು ಗೊತ್ತು, ನನ್ನ ಇಡೀ ಲೈಫ್ ಐ ಹ್ಯಾವ್ ಚೂಸನ್ ಟೇಸ್ಟ್ ಓವರ್ ಹಂಗರ್. ಅಂದರೆ ನಾನು ಉಪವಾಸ ಇದ್ಬಿಡ್ತೀನಿ, ಬಟ್ ಟೇಸ್ಟಿ ಊಟ ಇರಲಿಲ್ಲ ಅಂದರೆ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಹಂಗೆ ಮಾಡಿನೇ ನನ್ನ ಗಟ್ ಹೆಲ್ತು ಹಾಳಾಗಿ ಹೋಗಿದ್ದಿದ್ದು, ಅದು ಬೇರೆ ಪ್ರಶ್ನೆ. ಬಟ್ ಇಷ್ಟು ದಿನ ಹೆಂಗೆ ನಾನು ತಿಂದಿದ್ದೆ, ನಮ್ಮ ಅಮ್ಮನೇ ಫುಲ್ ಶಾಕ್, ಅಪ್ಪ ನೀನು ಹಿಂಗೆ ಬಿಟ್ಟಿದೀಯಾ, ನನಗೆ ಅನಿಸಿರ್ಲಿಲ್ಲ ನೀನು ಕಂಟಿನ್ಯೂ ಮಾಡ್ತೀಯಾ ಅಂತ. ಅದು ಹೆಂಗೆ ಡೆಡಿಕೇಶನ್ ಬರ್ತೋ ನನಗೂ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ಯು ಗೈಸ್. ಯಾಕೆ ಅಂತಂದರೆ ಒಂದು ನಿಮಿಷ ಈರುಳ್ಳಿ ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ನಾನೇನೋ ನನ್ನ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದೆ. ಇದು ಫಸ್ಟ್ ಟೈಮ್ ನಾನು ಶುರು ಮಾಡಿರೋದು. ಎವ್ರಿ ಟೈಮ್ ನಾನು ಮಾಡ್ತಾಯಿದ್ದೆ 1 ತಿಂಗಳು, 1.5 ತಿಂಗಳು, 15 ದಿನ ಬಿಟ್ಬಿಡ್ತಿದ್ದೆ. ಬಟ್ ಈ ಟೈಮ್ಗೆ ಹೇಗೆ ಅಂತಂದರೆ ಇಡೀ ಯೂನಿವರ್ಸ್ ಹ್ಯಾಸ್ ಪುಟ್ ಎವ್ರಿಥಿಂಗ್ ಟುಗೆದರ್ ಅನ್ನಂಗೆ ಆಗೋಗ್ಬಿಟ್ಟಿದೆ. ಬಿಕಾಸ್ ಏನಕ್ಕೆ ಹೇಳಿ, ವರ್ಕ್ ಫ್ರಮ್ ಹೋಮ್ ಸಿಕ್ತು. ವರ್ಕ್ ಫ್ರಮ್ ಆಫೀಸಲ್ಲಿ ಡೆಫಿನೆಟ್ಲಿ ನನಗಂತೂ ಈ ಕೆಲಸ ಈ ಥರ ಡಯಟ್ ಅಂತೂ ಸ್ಟ್ರಿಕ್ಟಾಗಿ ಮಾಡೋಕ್ಕಾಗ್ತಿರಲಿಲ್ಲ. ಸೊ ವರ್ಕ್ ಫ್ರಮ್ ಆಫೀಸ್ ಸಿಕ್ತು, ವರ್ಕ್ ಫ್ರಮ್ ಹೋಮ್ ಸಿಕ್ತು. ಎವ್ರಿಥಿಂಗ್ ವಾಸ್ ಆನ್ ಪ್ಲೇಸ್. ಆ್ಯಂಡ್ ಡೆಫಿನೆಟ್ಲಿ ನನ್ನ ಫಾಲೋವರ್ಸ್ ಇದ್ದೀರಲ್ಲ ನೀವು, ಐ ಜಸ್ಟ್ ಲವ್ ಯು ಗೈಸ್. ಎಷ್ಟು ಮೋಟಿವೇಶನ್ ಸಿಗುತ್ತೆ ಅಂತಂದರೆ ಇಟ್ಸ್ ಇಮ್ಮೆನ್ಸ್. ಇನ್ನೊಂದು ಹೇಳಬೇಕು, ನಾನು ನೆನ್ನೆ ಈ JP ನಗರ್ ಹತ್ರ ಇರುವಂತಹ, ಇಟ್ಸ್ ಬೀನ್ 15 ಡೇಸ್ ಏನೂ ತಿಂದಿರಲಿಲ್ಲ. ನೆನ್ನೆ ನೈಟ್ ಏನಾಗಿತ್ತು, ನನ್ನೊಬ್ಬರು ಫ್ರೆಂಡ್ ನನ್ನ ಜೊತೆ ನೆನ್ನೆ ನೈಟ್ ನಾನು ನನ್ನ ಫ್ರೆಂಡ್ ಹೀಗೆ ಆಚೆ ಹೋಗಿದ್ವಿ. ಸೊ ಆವಾಗ ನ್ಯಾಷನಲ್ ಕಾಲೇಜ್ ರೋಡಲ್ಲಿ ಒಂದು ಶಾಲೆಟ್ ಬಿರಿಯಾನಿ ಅಂತ ಇದೆ ಅಂತ ಹೇಳ್ಬಿಟ್ಟು ಫುಲ್ ಫೇಮಸ್ ಆಗಿತ್ತು. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಓಕೆ ನಾನು ಯಾವಾಗ ನಾನ್ ವೆಜ್ ತಿನ್ನೋಕ್ಕೆ ಶುರು ಮಾಡ್ತೀನಿ ಮತ್ತೆ ಆವಾಗ ಹೋಗಲೇಬೇಕು ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾವು ಮಾತಾಡ್ತಾ ಏನಂದ್ವಿ, ಓಕೆ ಬಾ ಹೇಗೂ ಆಚೆನೇ ಇದ್ದೀವಲ್ಲ, ಸುತ್ತಾ ಇದ್ದೀವಲ್ಲ, ಎಲ್ಲಾದರೂ ಪ್ಲೇಸಸ್ ಇದ್ದರೆ ಹೇಳು ಹೋಗೋಣ ಅಂತ ಅಂದ್ಕೊಂಡು ವಿ ವೆಂಟ್ ದೇರ್ ಶಾಲೆಟ್ ಬಿರಿಯಾನಿ ತಿನ್ನೋದಕ್ಕೆ ಅಂತ. ಬೈ ಗಾಡ್, ಫಾರ್ ಎವರ್ ದ ವರ್ಸ್ಟ್ ಬಿರಿಯಾನಿ ಐ ಹ್ಯಾವ್ ಹ್ಯಾಡ್ ಎವರ್. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನನಗಂತೂ ಚೂರು ಟೇಸ್ಟ್ ಇಷ್ಟ ಆಗಲಿಲ್ಲ. ಅಲ್ಲಿ ಹೋದ್ರೂ ಸಹ ನಾನೇನು ಪೀಸ್ಗಳನ್ನ ತಿಂದಿಲ್ಲ. ಐ ಜಸ್ಟ್ ಏಟ್ ಸಮ್ ರೈಸ್, ಒಂದು ಇಷ್ಟು ರೈಸ್ ತಿಂದಿರ್ಬೋದು ಅಷ್ಟೇ. ಅಲ್ಲಿ ಬಿರಿಯಾನಿ ಪೀಸ್ ತಿಂದಿಲ್ಲ, ಬರೀ ರೈಸ್ ತಿಂದೆ. ಬಟ್ ನನಗೆ ಅಲ್ಲಿ ರಿಗ್ರೆಟ್ ಫೀಲ್ ಆಗ್ತಾ ಇರ್ತಾಯಿತ್ತಾ, ಅಯ್ಯೋ 15 ದಿವಸದ ಡಯಟು, ನಾನು ಇವತ್ತು ನೈಟ್ ತಿನ್ನಬಾರ್ದಿತ್ತು, ನಾಳೆ ಬೆಳಗ್ಗೆ ನಂಗೆ ತಿನ್ನೋಕ್ಕಿರೋದು, ವೈ ಡಿಡ್ ಐ ಈವನ್ ಹ್ಯಾವ್ ಅಂತ ಹೇಳ್ಬಿಟ್ಟು ಫುಲ್ ರಿಗ್ರೆಟ್ ಫೀಲ್ ಆಗಿತ್ತು. ಒಂದು ಫ್ಯಾಮಿಲಿ, ಅದರಲ್ಲಿ 3 ಜನ ಬಂದರು ನನ್ನ ಹತ್ರ. ಅವ್ರು ನನ್ನ ಪಕ್ಕನೇ ನಿಂತಿದ್ರು, ನೋಡ್ತಾ ಇದ್ರು.
ಆಮೇಲೆ ಹೋಗಿ ವಾಪಸ್ ಬಂದರು. ಹೋಗ್ಬಿಟ್ಟು ನೀವು ಇಂತಿ ನಿಮ್ಮ ಭೂಮಿ ಅಲ್ವಾ ಅಂತ ಅಂದರು. ನಾನು ಹೌದು ಅಂತಂದೆ. ಎಷ್ಟು ಚೆನ್ನಾಗಿ, ನಾನು ಸೋಷಿಯಲ್ ಆಂಗ್ಸೈಟಿ ಪರ್ಸನ್, ಎಲ್ಲ ಕಡೆ ಚೆನ್ನಾಗಿರ್ತೀನಿ, ಬಟ್ ಯಾರು ಎದುರುಗಡೆ ಬಂದುಬಿಟ್ರೆ ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಆಮೇಲೆ ಹ್ಯಾ ಅನ್ಕೊ ಬಂದುಬಿಟ್ಟಿರ್ತೀನಿ. ಬಟ್ ನೆನ್ನೆ ಅವ್ರು ಎಷ್ಟು ಚೆನ್ನಾಗಿ ಬಂದು ಎಷ್ಟು ಚೆನ್ನಾಗಿ ಕೇಳಿದ್ರು, ನೀವು ಇಂತಿ ನಿಮ್ಮ ಭೂಮಿ ಅಲ್ವಾ ಅಂತ. ನಾನು ಹೌದು ಅಂತಂದೆ. ಅವ್ರು ಎಷ್ಟು ಜನ ನೋಡಿ, ನಾವು 3 ಜನ ಸಣ್ಣ ಆಗಿದ್ದೀವಿ, ನಿಮ್ಮ ಕಂಟೆಂಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತಂದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಐ ವಾಸ್ ಲೈಕ್, ಗುರು ನನ್ನಿಂದ ಅವ್ರು 3 ಜನ ಸಣ್ಣ ಆಗಿದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ 4 ಜನರಲ್ಲಿ ನಾನೇ ದಪ್ಪ ಇದ್ದಿದ್ದು, ಬಟ್ ಸ್ಟಿಲ್ ಐ ವಾಸ್ ವೆರಿ ಹ್ಯಾಪಿ. ಸೊ ಅವ್ರು ಅವಾಗ ಹೇಳಿದ್ರು, ನಂಗೆ ನಿಜವಾಗ್ಲೂ ರಿಗ್ರೆಟ್ ಆಗ್ತಿತ್ತು ಬಂದು ತಿನ್ನಲ್ಲ ಅಂತ. ಅದಕ್ಕೆ ಅವ್ರಿದ್ರು, ಇಲ್ಲ ನಾವು ನಾಳೆ ಬ್ಯಾಲೆನ್ಸ್ ಮಾಡ್ಕೋಬೋದು ಬಿಡಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ ವಾವ್. ಆ್ಯಂಡ್ ದಟ್ ಈಸ್ ಒನ್ ಮೇಜರ್ ಪುಷ್ ಫಾರ್ ಮೀ ಟು ಡೂ ಆಲ್ ದೋಸ್ ಥಿಂಗ್ಸ್ ಅಂತ ಅನಿಸುತ್ತೆ. ಸೊ ಐ ಆಮ್ ಹ್ಯಾಪಿ, ಇವಾಗ ಮಾಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಸಿ. ಚಿತ್ರಾನ್ನ ರೆಡಿ ಆಗಿದೆ ಆ್ಯಂಡ್ ಈಸಿಯಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಏನೂ ಹಾಕೋಂಗಿಲ್ಲ. ಸೊ ಇಟ್ಸ್ ಲೆಸ್ ದ್ಯಾನ್ 100 grams ಆಫ್ ರೈಸ್, 50 to 100 grams ಒಳಗಡೆ ಇದೆ ರೈಸ್ ಕ್ವಾಂಟಿಟಿ. ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಈಟಿಂಗ್ ಸಮಥಿಂಗ್ ಕಾಲ್ಡ್ ಲೈಕ್ ದಿಸ್. ನೆನ್ನೆ ರಾತ್ರಿ ತಿಂದಿದ್ದೆ, ಬಟ್ ಅದು ವೇಸ್ಟ್, ಅಟ್ಟರ್ ವೇಸ್ಟ್. ಅದು ಲೆಮನ್ ಫ್ಲೇವರ್ ಹಿಟ್ ಆಗ್ತಿಲ್ಲ, ಯಾಕೆ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಬಂತು. ನೈಸ್. ನಂಗೆ ಅದೇನೋ ಈ ರೈಸು ಅಂದರೆ ಈ ಚಿತ್ರಾನ್ನ, ಪಲಾವು ಅಷ್ಟು ಸೇರಲ್ಲ. ಬಿಸಿಬೇಳೆ ಬಾತ್ ನಮ್ಮಮ್ಮ ಮಾಡೋದು ಮಾತ್ರ ಆದರೆ ತಿಂತೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಆಯಿತಾ. ಐ ಲವ್ ಗಾರ್ಲಿಕ್ ಫ್ಲೇವರ್. ನೋಡಿ, ಬರ್ನ್ಟ್ ಗಾರ್ಲಿಕ್ ಒಂಥರ ಟೇಸ್ಟ್ ಕೊಡ್ತಾಯಿದೆ. ನೈಸ್. ನನ್ನ ಫೇಸ್ ಫ್ಯಾಟ್ ನೋಡಿ ಕಮ್ಮಿ ಆಗಿದೆ. ಆ್ಯಂಡ್ ಏನು ಗೊತ್ತಾ, ನಂದು ಲೋವರ್ ಬಾಡಿನೇ ಜಾಸ್ತಿ ಇರೋದು. ನಾನು ವರ್ಕ್ ಮಾಡಬೇಕಾಗಿರೋದು ಲೋವರ್ ಬಾಡಿ ಮೇಲೇ. ಬಟ್ ನಾನು ಯಾವಾಗಲೇ ಸಣ್ಣ ಟ್ರೈ ಮಾಡಲಿ, ಫಸ್ಟ್ ನನ್ನ ಅಪ್ಪರ್ ಬಾಡಿನೇ ಸಣ್ಣ ಆಗುತ್ತೆ. ದಟ್ಸ್ ಆ್ಯಕ್ಚುಲಿ ಎಲ್ಲರಿಗೂ ಹಾಗೆ ಆಗುತ್ತೆ. ಯಾಕೆ ಗೊತ್ತಾ, ಫ್ಯಾಟ್ ಎಲ್ಲಿ ಜಾಸ್ತಿ ಸ್ಟೋರ್ ಆಗಿರುತ್ತೆ ಅದು ಆಬ್ವಿಯಸ್ಲಿ ಕರಗ್ಸೋಕ್ಕೆ ಟೈಮ್ ಬೇಕು. ಸೊ ಅದು ನಿಧಾನಕ್ಕೆ ಕರಗುತ್ತೆ, ನಮಗೆ ಗೊತ್ತಾಗಲ್ಲ. ಆ್ಯಂಡ್ ಟು ಬಿ ಆನೆಸ್ಟ್, ನಾನು ಡಾಕ್ಟರ್ ಹತ್ರ ಹೋದಾಗ ಕನ್ಸಲ್ಟ್ ಮಾಡಿದಾಗ ನೀವು BMI ಅನ್ನೋದನ್ನ ಮಾಡಿಸ್ಕೊಳ್ಳಿ, ವಿಚ್ ಇಸ್ ಕಾಲ್ಡ್ ಆಸ್ ಬಾಡಿ ಮಾಸ್ ಇಂಡೆಕ್ಸ್ ಅಂತಲೇ ಇರುತ್ತೆ. ಅದರಲ್ಲಿ ನಿಮಗೆ ಎಲ್ಲ ರಿಪೋರ್ಟ್ ಗೊತ್ತಾಗುತ್ತೆ. ಅದ್ರ ಅಕಾರ್ಡಿಂಗ್ಲಿ ನೀವು ಡಯಟ್ ಶುರು ಮಾಡಬೇಕು. ನಾನು ಮಾಡ್ತಾ ಇರಬೇಕಾದ್ರೆ ನಾನು ವೆಯ್ಟ್ ಲಾಸ್ ಆಗ್ತಾ ಇರಲಿಲ್ಲ, ಬಟ್ ಇಂಚ್ ಲಾಸ್ ಆಗ್ತಾ ಇತ್ತು. ಆ್ಯಂಡ್ ನನಗೆ ಫ್ಯಾಟ್ಗಿಂತ ಸ್ವಲ್ಪ ಮಸಲ್ ಬಿಲ್ಡ್ ಆಗಿತ್ತು. ಸೊ ಹಾಗಾಗಿ ಐ ವಾಸ್ ಇನ್ ಅ ಸೇಫರ್ ಸೈಡ್ ಟು ಬಿ ಆನೆಸ್ಟ್. ಬಟ್ ನಾನು BMI ಮಾಡಿಸ್ಕೊಂಡಾಗಲೇ ನನಗೆ ಗೊತ್ತಾಗಿದ್ದು ದಟ್ ಏನು ಆ್ಯಕ್ಚುಲಾಗಿ ಪ್ರಾಬ್ಲಮ್ ಇದೆ ಅಂತ. ನಾನು ಆಗಸ್ಟಿಂದ ಅಕ್ಟೋಬರ್ವರೆಗೂ ಎಷ್ಟು kg ಲೂಸ್ ಆಗಿರ್ಬೋದು ಹೇಳಿ. ಡಯಟ್ ಅಂತೂ ಪ್ರಾಪರಾಗಿ ಮಾಡ್ತಾಯಿದ್ದೆ, ವರ್ಕೌಟೂ ಪ್ರಾಪರಾಗಿ ಮಾಡ್ತಾಯಿದ್ದೆ. ಬಟ್ ಅದು ಹೆಂಗಾಗ್ತಿತ್ತು ಅಂತಂದರೆ, ನಾನು ಊರಿಗೆ ಹೋಗ್ತಾಯಿದ್ದೆ, ಒಂದು ವಾರ ಊರಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಫ್ರೈಡ್ ಐಟಮ್ಸ್ ಏನೋ ತಿಂತಾ ಇರಲಿಲ್ಲ, ಬಟ್ ಆಬ್ವಿಯಸ್ಲಿ ಅದು ಇದು ತಿನ್ಕೊ ಬರ್ತಾಯಿದ್ದೆ. ಸೊ ಅಷ್ಟು ಪ್ರಾಪರಾಗಿ. ಬಟ್ 20 days ಅಂತೂ ಮಾಡ್ತಾಯಿದ್ದೆ ಅಲ್ವಾ. ಅಟ್ಲೀಸ್ಟ್ 20 days ಚೆನ್ನಾಗಿ ಮಾಡಿದ್ರು. ಅಟ್ಲೀಸ್ಟ್ ಒಂದು ಆಗಸ್ಟಿಂದ ಅಕ್ಟೋಬರ್ವರೆಗೂ ಐ ಶುಡ್ ಹ್ಯಾವ್ ರೆಡ್ಯೂಸ್ 3 kg. ಬಟ್ ಆಗೇ ಇರಲಿಲ್ಲ. ಬಟ್ ಇಂಚ್ ಲಾಸ್ ಆಗ್ತಾಯಿತ್ತು. ವೈ? ಬಿಕಾಸ್ ಫ್ಯಾಟಿಂದ ಮಸಲ್ ಗ್ರೋತ್ ಆಗ್ತಾಯಿತ್ತು. ಆಮೇಲೆ ನಾನು ಯಾಕೆ ಇಷ್ಟೆಲ್ಲ ಮಾಡಿದ್ರೂ ಸಹ ಆಗ್ತಾ ಇಲ್ವಲ್ಲ ಅಂತ ದೆನ್ BMI ಮಾಡಿಸ್ಕೊಂಡು ಅವಾಗ ಕನ್ಸಲ್ಟೇಷನ್ ಮಾಡಿದ ಮೇಲೆ ಐ ಗಾಟ್ ಟು ನೋ ಪ್ರಾಬ್ಲಮ್ ಎಲ್ಲಿದೆ ಅಂತ. ಇವಾಗ ಇಟ್ಸ್ ಬೀನ್ 15 days. ನಾನು ಲಾಸ್ಟ್ ಮಂಡೇ ಶುರು ಮಾಡಿದ್ದು. ಇವತ್ತಿಗೆ ಐ ಹ್ಯಾವ್ ರೆಡ್ಯೂಸ್ಡ್ 5 kg. ಏನು ಅಂತಂದರೆ ನಮ್ಮದು ವಾಟರ್ ವೇಟ್ ಮತ್ತು ಫ್ಯಾಟ್ ಲಾಸ್ ಚೆನ್ನಾಗಾಗುತ್ತೆ ವೆನ್ ಯು ಡೂ ದಿಸ್ ಡಯಟ್. ಈ ಡಯಟಲ್ಲಿ ನಾನು ಏನು ಕಾಂಪ್ಲೆಕ್ಸ್ ಆಗಿ ಮಾಡಿಲ್ಲ, ಬಟ್ ಕಷ್ಟ ಗುರು. ಬರೀ ಗಂಜಿ ಕುಡ್ಕೊಂಡು ಒಂದು 3-4 ದಿನ ಅಂತೂ ನಾನು ಬರೀ ಗಂಜಿ ಕುಡ್ದಿದ್ದೀನಿ. ಆ ಒಂದು ಫೇಸ್ ಇದೆಯಲ್ಲ, ವರ್ಸ್ಟ್ ಟೈಮ್. ಅದರಲ್ಲಂತೂ ಹೆಂಗೆ ಅನಿಸುತ್ತೆ ಅಂದರೆ, ಯಾಕೆ ಬೇಕು ಏನು ಎಲ್ಲ ಹಿಟ್ಟಾಗುತ್ತೆ. ಆ್ಯಂಡ್ ಒಬ್ಬಳೇ ಇರೋದ್ರಿಂದ ಮಾಡ್ಕೊಂಡು ಕುಡಿಯೋದಕ್ಕೂ ಹಿಂಸೆ. ಮನೇಲೂ ಯಾರೂ ಇರಲ್ಲ ಮೋಟಿವೇಟ್ ಮಾಡೋದಕ್ಕೆ, ಪರವಾಗಿಲ್ಲ ಕುಡಿ ಅನ್ನೋದಕ್ಕೆ. ನಮ್ಮಮ್ಮ ಅಂತೂ ಪಾಪ ಫೋನ್ ಮಾಡಿಬಿಟ್ಟು ಆಗಲ್ಲ ಅಂದರೆ ಬಿಡು ಚಿನಿ ಅಂತ ಅವ್ರಿಗೆ ಬೇರೆ. ಅದೊಂಥರ ಹಿಂಸೆ ಆಗಿತ್ತು ಗಂಜಿ ಫೇಸ್. ಬಟ್ ಆ ರಿಸಲ್ಟ್ ಬರುತ್ತಲ್ಲ, ವಾಸ್ ಲೈಕ್ ಐ ಕ್ಯಾನ್ ಡೂ ಅಂತಲೇ ಅನಿಸುತ್ತೆ. ಮಚ್ ಮೋರ್ ಟು ಗೋ. ಇನ್ನೊಂದು 15 kg ವೆಯ್ಟ್ ಲೂಸ್ ಮಾಡಿಬಿಟ್ರೆ ನಾನು ಅಕ್ಕ ಫುಲ್ ಮಸ್ತ್ ಹುಡುಗಿ ಬಂದ್ಲು ಆಯಿರೋ ಫುಲ್ ಫಿಗರಾಗಿ ಹೋಗ್ಬಿಡ್ತೀನಿ.
15 kgs ಮೋರ್ ಅಷ್ಟಂತೂ ಆಗ್ಬಿಡ್ಬೇಕು ಗೈಸ್. ಓಕೆ, ತಿಂದ್ಬಿಟ್ಟು ಕೆಲಸಕ್ಕೆ ಕೊಡ್ತೀನಿ. ನಾನು ಲೇಟ್ ಆಗುತ್ತೆ, ಮಾತಾಡ್ತಾನೆ ಇರ್ತೀನಿ. ಕ್ಯಾಚ್ ಯು ಲೇಟರ್ ಗೈಸ್. ಕೆಲಸ ಎಷ್ಟೋ ತನಕ ಕೆಲಸ ಮಾಡಿದೆ. ಇಟ್ಸ್ ಅ ಲಂಚ್ ಬ್ರೇಕ್ ಫಾರ್ ಮೀ 1:30 to 3 o'clock. ಬಟ್ ನಂಗೆ ಹೊಟ್ಟೆ ಹಸಿತಾ ಇಲ್ಲ. ಆ್ಯಂಡ್ ನಾನು ಹೊಟ್ಟೆ ಹಸ್ದಾಗ ಮಾತ್ರ ತಿನ್ನಬೇಕು. ಆ್ಯಸ್ ಪರ್ ದ ಡಾಕ್ಟರ್ ಕನ್ಸಲ್ಟೇಷನ್ ನಾನಿವಾಗ ಪುಳಿಯೋಗರೆ ತಿನ್ನಬೇಕಿತ್ತು. ಬಟ್ ನಂಗೆ ಹೊಟ್ಟೆ ಹಸಿತಾ ಇಲ್ಲ. ಸೊ ಐ ವಿಲ್ ಜಸ್ಟ್ ಡ್ರಿಂಕ್ ವಾಟರ್ ಆ್ಯಂಡ್ ಐ ವಿಲ್ ಜಸ್ಟ್ ಚಿಲ್ ಔಟ್. ಆ್ಯಂಡ್ ಎಷ್ಟೊಂದು ಜನ ನೀವು ನಂಗೆ ಕೇಳ್ತಾ ಇದ್ರಿ ದಟ್ ಏನು, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಿ, ಏನು ಎಂತು ಅಂತೆಲ್ಲ. ಫಾರ್ ದ್ಯಾಟ್ ಇಫ್ ಐ ವಾಂಟ್ ಟು ಸೇ, ಸೊ ನಾನು ಕನ್ಸಲ್ಟ್ ಮಾಡಿದ ಡಾಕ್ಟ್ರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು ಅಂದರೆ ಫಸ್ಟ್ ನಾನು ಡಾಕ್ಟ್ರನ್ನ ಕೇಳ್ತೀನಿ. ಲೈಕ್ ಐ ಅಡ್ವೈಸ್, ಏನು ಅಡ್ವೈಸ್ ಮಾಡ್ತೀನಿ ಗೊತ್ತಾ ನಾನು, ಇಟ್ಸ್ ನಾಟ್ ಅಬೌಟ್ ದ್ಯಾಟ್ ಡಾಕ್ಟರ್ ದಿಸ್ ಡಾಕ್ಟರ್ ಅಂತ ಅಲ್ಲ. ಫಸ್ಟು ನಿಮ್ಮದು BMIನ ಕ್ಯಾಲ್ಕುಲೇಟ್ ಮಾಡಿಸಿ. ಇವಾಗ ಇಫ್ ಯು ನೋ, ನಾನು ಯಾವಾಗಲೂ ಹೇಳ್ತಾ ಇದ್ದೆ ದಟ್ ಬೋರಿಂಗ್ ಊಟ ಮಾಡ್ಕೊಂಡು ನನಗಿರೋಕ್ಕಾಗಲ್ಲ, ನಾನು ಫ್ಯಾನ್ಸಿ ಥಿಂಗ್ಸಲ್ಲಿ ಡಯಟ್ ಮಾಡ್ತೀನಿ ಅಂತ. ನನಗೆ ಗೊತ್ತಿರೋ ಪ್ರಕಾರ ಇಫ್ ಯು ಸಿ ಎನಿ ಆಫ್ ದ ಇನ್ಫ್ಲೂಯೆನ್ಸರ್ ಅಲ್ವಾ, ಯಾರು ಸಣ್ಣ ಆಗಿದ್ದಾರೆ ಅಥವಾ ಲೈಫ್ ಸ್ಟೈಲ್, ಬಾಡಿ ಪಾಸಿಟಿವಿಟಿ ಕೋಚ್, ಹಿಂಗೆ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡೋರು, ಅವ್ರು ಯಾರೂ ಸಣ್ಣ ಆಗೋ ಟೈಮಲ್ಲಿ ಫ್ಯಾನ್ಸಿ ಡಯಟ್ ಮಾಡಿರಲ್ಲ. ಸಣ್ಣ ಆದಮೇಲೆ ಹೇಳ್ತಾರೆ ನಾನು ಇದನ್ನು ತಿಂದಿದ್ದೆ, ನಾನು ಅದನ್ನು ತಿಂದಿದ್ದೆ, ನಾನು ಹಿಂಗೆ ಮಾಡಿದ್ದೆ, ಅಥವಾ ನನ್ನ ಟೇಸ್ಟ್ ಬಜ್ಜಿಗೆ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿರಲಿಲ್ಲ ಅಂತ. ದಟ್ಸ್ ನಾಟ್ ದ ಟ್ರುತ್. ನಾನು ಅದನ್ನೇ ಮಾಡ್ತಾಯಿದ್ದೆ, ನಾನು ಅದನ್ನೇ ಮಾಡಿದ್ದೆ ಅಲ್ವಾ. ಬಟ್ ನನಗೆ ಗೊತ್ತಿರೋ ಪ್ರಕಾರ ವೆಯ್ಟ್ ಲಾಸ್ ನಿಮ್ಮದು ಆಗಬೇಕು. 3-4 kg ವೆಯ್ಟ್ ಲಾಸ್ಗೆಲ್ಲ ನೀವು ಹಾಗೇ ತಿನ್ಕೊಂಡು ಹೋಗ್ಬೋದು, ಬಿಕಾಸ್ ಇಟ್ಸ್ ಬ್ಯಾಲೆನ್ಸ್. ಬಟ್ ನೀವು ನಂತರ ಇಫ್ ಯು ಆರ್ ಫೋಕಸಿಂಗ್ ಫಾರ್ 15-20 kgs ಆಫ್ ವೆಯ್ಟ್ ಲಾಸ್, ಹಾಗೆ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನೋಡಿ ಸಣ್ಣ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತಂದರೆ, ಒಂದು 6 months ಕನ್ಸಿಸ್ಟೆನ್ಸಿಯಿಂದ ದ ಸೇಮ್ ಫುಡ್, ಬಾಯ್ಲ್ಡ್ ಫುಡ್, ಬ್ಲ್ಯಾಂಡ್ ಫುಡ್, ನಾಟ್ ಸೊ ಸ್ಪೈಸಿ ಅನ್ನೋ ಹೆಸರಲ್ಲಿ ನಿಮ್ಮ ಊಟಕ್ಕೆ ಜಸ್ಟ್ ಪೆಪ್ಪರ್ ಮತ್ತು ಸಾಲ್ಟ್ ಇರಬೇಕು. ಇದನ್ನೆಲ್ಲ ಮಾಡಲಿಲ್ಲ ಅಂದರೆ ನಿಮ್ಮಲ್ಲಿ ಅಷ್ಟು ಇಮ್ಮೆನ್ಸ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಇಮ್ಮೆನ್ಸ್ ರಿಸಲ್ಟ್ ನೀವು ನೋಡೋದಕ್ಕಾಗಲ್ಲ. ಅದನ್ನು ನಾನು ಅರ್ಥ ಮಾಡಿಕೊಂಡೆ. ಥ್ಯಾಂಕ್ಫುಲಿ ಎಲ್ಲರೂ ನಂಗೆ ಅರ್ಥ ಮಾಡಿಸಿ ಸೋತೋದ್ಮೇಲೆ ನಾನು ಅರ್ಥ ಮಾಡಿಕೊಂಡೆ ಅದನ್ನು. ನನಗೆ ಅನ್ನಿಸ್ತು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಗುರು, ಅಂದರೂ ನಾನು ಯಾಕೆ ಸಣ್ಣ ಆಗ್ತಾ ಇಲ್ವಲ್ಲ ಅಂತ. ದಟ್ ಈಸ್ ಹೌ ಐ ಟುಕ್ ದ ಡಿಸಿಷನ್. ಸೊ ಯಾ, ದಟ್ಸ್ ಫೈನ್. ಇವಾಗ ಇಟ್ಸ್ ಗೋಯಿಂಗ್ ಫೈನ್. ಸೊ ನಿಮಗೂ ನಾನು ಏನು ಅಡ್ವೈಸ್ ಕೊಡ್ತೀನಿ ಅನ್ನೋದಾದರೆ, ಇವಾಗ ಇಫ್ ಯು ಆರ್ ಆಲ್ಸೋ ಪ್ಲ್ಯಾನಿಂಗ್ ನಂತರನೇ ಒಂದು 15-20 kgs ಆಫ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಯೋರ್ ಟೇಸ್ಟ್. ನನ್ನ ಮೈಂಡ್ಸೆಟ್ ಇವಾಗ ಹೆಂಗಿದೆ ಗೊತ್ತಾ, ಜನವರಿವರೆಗೂ ಬಿಟ್ಬಿಡು. ಜನವರಿವರೆಗೂ ನೀನು ಏನು ತಿನ್ನೋಕ್ಕೆ ಹೋಗಬೇಡ. ಫೆಬ್ರವರಿ ಆದಮೇಲೆ ಎಲ್ಲ ತಿನ್ಕೊ. ಬಿಕಾಸ್ ಆಫ್ಟರ್ ಫೆಬ್ರವರಿ ಅಥವಾ ಒಂದು 20 kg ಆಫ್ ವೆಯ್ಟ್ ಲಾಸ್ ಆದಮೇಲೆ ನೌ ಐ ಆಮ್ ವೆರಿ ಮಚ್ ಏಬಲ್ ಟು ನೋ ಹೌ ಟು ಬ್ಯಾಲೆನ್ಸ್ ಆ್ಯಂಡ್ ಮ್ಯಾನೇಜ್ ವೇಟ್. ಸೊ ಹಾಗಾಗಿ ಲೆಟ್ಸ್ ಫೋಕಸ್ ಆನ್ ದಟ್ ಅನ್ನೋ ಥರನೇ ನನ್ನ ಮೈಂಡ್ಸೆಟ್ ಇದೆ. ಈ ಥರ ನೀವು ಮೈಂಡ್ಸೆಟ್ ಮಾಡಿಕೊಂಡ್ರೇ ಆ ಟ್ರಾನ್ಸ್ಫಾರ್ಮೇಷನ್ಗಾಗುತ್ತೆ, ಇಲ್ಲ ಅಂದರೆ ಇಲ್ಲ. ದಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಸೊ ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಟೈಮ್ ಮ್ಯಾಟರ್ಸ್ ಅ ಲಾಟ್. ನಂತರ ಇರೋ ಎಷ್ಟೊಂದು ಫೀಮೇಲ್ಸ್ಗೆ ಮೇಜರ್ ರೀಸನ್ ಫಾರ್ ವೇಟ್ ಗೇನ್ ಇಟ್ ಸೆಲ್ಫ್ ಇಸ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಟೈಮ್. ನಾನು ಐ ಕ್ಯಾನ್ ಸೇ ವೆರಿ ಕಾನ್ಫಿಡೆಂಟ್ಲಿ, ನನಗೇನಾದರೂ ವರ್ಕ್ ಫ್ರಮ್ ಹೋಮ್ ಇರಲಿಲ್ಲ ಅಂದಿದ್ದರೆ ಚಾನ್ಸೇ ಇರ್ತಿರಲಿಲ್ಲ ಗುರು. ಇಷ್ಟು ರೇಂಜಿಗೆ ನಾನು ಡೆಡಿಕೇಶನಿಂದ ಮಾಡೋಕ್ಕೆ ಚಾನ್ಸೇ ಇರ್ತಿರಲಿಲ್ಲ. ಬಿಕಾಸ್ ಐ ಹ್ಯಾವ್ ಪ್ರಾಪರ್ ಟೈಮ್ ರೈಟ್ ನಾವು. ನಾನು ಮನೇಲಿ ಇರೋದ್ರಿಂದ ಅಟ್ಲೀಸ್ಟ್ ಇವಾಗ ನಂಗೆ ಹೊಟ್ಟೆ ಹಸಿದ್ರೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ಆಫೀಸಲ್ಲಿದ್ದೆ ಹೋಗಿ ಟ್ರಾವೆಲ್ ಮಾಡ್ಕೊಬರೋಕ್ಕೆ ಆಗೋಗ್ಬಿಡುತ್ತೆ. ಅದು ನನ್ನ ವರ್ಕ್ ಕೆಲಸನ 11:00 ಶುರು ಮಾಡಿದ್ರೆ ಇಟ್ ವಿಲ್ ಎಂಡ್ ಬೈ 9-9:30. ಸಮ್ಟೈಮ್ಸ್ ಕಾಲ್ ಇತ್ತು ಅಂತಂದರೆ ಇಟ್ ಮೈಟ್ ಎಕ್ಸ್ಟೆಂಡ್ ಅಪ್ ಟು 10 ಅಂತ. ಎಷ್ಟೊಂದು ದಿನ ಐ ಹ್ಯಾವ್ ಫಿನಿಸ್ಡ್ ಬೈ 11-11:30 ಆಲ್ಸೋ. ಬಟ್ ಆಫೀಸಲ್ಲಿ ಹಿಂಗೆ ನಾನು ಮನೆಗೆ ಬರೋದೇ 9 ಗಂಟೆ. ನೀನು ಹೆಂಗೆ ಬಂದು ಎಲ್ಲ ಮಾಡ್ಕೊಳಕ್ಕಾಗುತ್ತೆ? ಇಫ್ ಯು ಆರ್ ಹ್ಯಾವಿಂಗ್ ಸಮ್ ಒನ್ ಎಟ್ ಹೋಮ್ ಟು ಸಪೋರ್ಟ್ ಆಗುತ್ತೆ. ಬಟ್ ನನಗೆ ಯಾರೂ ಇಲ್ಲ. ಇಟ್ಸ್ ಬೀನ್ ಆಲ್ಮೋಸ್ಟ್ 7 years, ಎಕ್ಸಾಕ್ಟ್ 7 years ಐ ಆಮ್ ಲಿವಿಂಗ್ ಅಲೋನ್. ಒಬ್ಬಳೇ ಒಂದು ಮನೇಲಿ ಇರೋಕ್ಕೆ ಶುರು ಮಾಡಿಕೊಂಡು. ಸೊ ಆಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಿಂತ ಆಗುತ್ತೆ. ಥ್ಯಾಂಕ್ ಗಾಡ್ ನನಗೆಲ್ಲದೂ ಟೈಮಿಗೆ ಕರೆಕ್ಟಾಗಿ ಆಗ್ತಿದೆ. ದಟ್ ಈಸ್ ದ ರೀಸನ್ ಐ ಆಮ್ ಏಬಲ್ ಟು ಬ್ಯಾಲೆನ್ಸ್. ಬಟ್ ಡೋಂಟ್ ರಶ್. ನೀವು ಆರಾಮಾಗೇ ಟೇಕ್ ದ ಟೈಮ್, ಟೇಕ್ ಅ ಸಫಿಷಿಯಂಟ್ ಥಿಂಗ್ಸ್. ಬಟ್ ಯು ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಯುವರ್ ಟೇಸ್ಟ್ ಬಡ್ಸ್ ಫಾರ್ ಅಟ್ಲೀಸ್ಟ್ 6 months. ಇಲ್ಲಾಂದ್ರೆ ಆಗಲ್ಲ. ಇಟ್ಸ್ ನಾಟ್ ಗೋನ ಹ್ಯಾಪನ್. ಓಕೆ, ಸೊ ಅಷ್ಟೇ, ಇನ್ನೇನೂ ಇಲ್ಲ. ಇವಾಗ ರೈಟ್ ನಾನು ಒಂದು ಸ್ವಲ್ಪ ಟಿವಿ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತೀನಿ. ಅದಾದಮೇಲೆ ಲೆಟ್ಸ್
ಕಮ್ ಬ್ಯಾಕ್ ಇನ್ ದ ಈವ್ನಿಂಗ್. ಹೊಟ್ಟೆ ಹಸಿದಾಗ ಪುಳಿಯೋಗರೆ ತಿನ್ನು ಅಂತ ಹೇಳಿದ್ದಾರೆ. ಬಟ್ ಇಫ್ ಎಟ್ ಆಲ್ ನಂಗೆ 5 ಗಂಟೆಗೆ ಹೊಟ್ಟೆ ಹಸಿತ್ತು ಅಥವಾ 6 ಗಂಟೆಗೆ ಹೊಟ್ಟೆ ಹಸಿಯುತ್ತೆ ಅಂತಂದರೆ ಅವಾಗ ಏನು ಮಾಡಲಿ, ಅವಾಗ ಒಟ್ಟಿಗೆ ಡಿನ್ನರೇ ಮಾಡ್ತೀನಿ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಸೊ ವರ್ಕ್ ಫ್ರಮ್ ಹೋಮ್ ಸೀನ್ಸ್ ಹೇಗಿರುತ್ತೆ ಗೊತ್ತಾ? ಐ ವಾಸ್ ಡೂಯಿಂಗ್ ವರ್ಕ್ ಲೈಕ್ ದಿಸ್, ಹೀಗೆ ನಾರ್ಮಲ್ ಆಗಿ ವೇಟ್ ಶೋ ಪ್ರಾಪರಾಗಿ. ಸಿ ದಿಸ್ ಈಸ್ ಮೈ ಟಾಪ್ ಆ್ಯಂಡ್ ದಿಸ್ ಈಸ್ ಮೈ ನೈಟ್ ಪ್ಯಾಂಟ್. ಹೀಗೆ ಇದ್ದೀನಿ. ಐ ವಾಸ್ ಡೂಯಿಂಗ್ ವರ್ಕ್ ಲೈಕ್ ದಿಸ್ ಇಟ್ ಸೆಲ್ಫ್. ಇವಾಗ ದೇ ಆರ್ ಆಸ್ಕಿಂಗ್ ಮಿ ಟು ಟೇಕ್ ಅನ್ ಇಂಟರ್ವ್ಯೂ. ನಾನು ಇಂಟರ್ವ್ಯೂ ತೊಗೋಬೇಕು. ಸೊ ಆಬ್ವಿಯಸ್ಲಿ ನಾನು ಇಂಟರ್ವ್ಯೂ ತೊಗೋಬೇಕು ಅಂತಂದರೆ ಪ್ರಾಪರಾಗಿ ರೆಡಿಯಾಗಿ ಕೂತ್ಕೋಬೇಕು. ಹೇಗೆ ರೆಡಿ ಆಗ್ತೀನಿ? ಕಮ್ ಲೆಟ್ ಮಿ ಶೋ ಯು. ಸಿ ಔಟ್ಫಿಟ್ ಚೇಂಜ್ ಆಯಿತು, ಇಟ್ಸ್ ಡನ್. ಲೋವರ್ ಸೇಮೇ ಇದೆ, ಚೇಂಜ್ ಏನಾಗಿಲ್ಲ, ಇಟ್ಸ್ ಡನ್. ಇವಾಗ ನಾನು ಮೇಕಪ್ ಮಾಡ್ಕೋತೀನಿ. ವೇಟ್. ಸೊ ಮೇಕಪ್ ಅನ್ನೋ ಹೆಸರಲ್ಲಿ ಫಸ್ಟ್ ಥಿಂಗ್ ಕಾಜಲ್ ಆಯಿತಾ? ಕಾಜಲ್ ಇಸ್ ಇಂಪಾರ್ಟೆಂಟ್. ನಾನು ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ದರೆ ಹಿಂಗೆ ಇರೋದು. ಬಟ್ ನಮ್ಮ ಮನೆಗೆ ಹೋದಾಗ ಮೈ ಮಾಮ್ ಶಿ ವಾಂಟ್ಸ್ ಅಸ್ ಟು ಬಿ ಗ್ರೂಮ್ಡ್. ಮನೇಲಿದ್ರೂ ನಾವು ಗ್ರೂಮಾಗೇ ಇರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ್ಯಂಡ್ ದಿಸ್ ಈಸ್ ಅ ಲಿಪ್ಸ್ಟಿಕ್ ಆಯಿತಾ, ಇನ್ ದ ಶೇಡ್ ಸ್ಟ್ರಾಬೆರಿ ಶಾರ್ಟ್ ಕೇಕ್ ಅಂತ. ಇಟ್ಸ್ ಫ್ರಮ್ ಮಾರ್ಸ್ ಕಾಸ್ಮೆಟಿಕ್ಸ್. ಎಷ್ಟು ಸಖತ್ತಾಗಿದೆ ಗೊತ್ತಾ ಇದು. ಲೈಕ್ ಐ ಲವ್ ಇಟ್. ಲಿಪ್ಸ್ಟಿಕ್ ಬಬಲ್ ಗಮ್ ಚಿಂಗಮ್ ಬರ್ತಾರಿಲ್ವ, ಸೇಮ್ ಅದ್ರದ್ದೇ ಸ್ಮೆಲ್. ಆಹಾ, ಇವಾಗಲೂ ಬರುತ್ತೆ ಐ ಗೆಸ್. ನಂದು ಮೇಲ್ಗಡೆ ತುಟಿನೇ ಇಲ್ಲ. ಇರೋ ತುಟಿಗೋ ಹೆಂಗೋ ಮಾಡ್ತೀನಿ. ಇಷ್ಟು ದೊಡ್ಡ ಅಪ್ಲಿಕೇಟರ್ದಾಗ ಪ್ರಾಬ್ಲಮ್ ಆಗುತ್ತೆ. ಸಿ ದ್ಯಾಟ್ಸ್ ಇಟ್. ಓ ದ್ಯಾಟ್ಸ್ ಇಟ್. ಆ್ಯಕ್ಚುಲಿ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಇದನ್ನು ನಾನು ಗೊತ್ತಿಲ್ಲಲ್ಲ 2 ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದ್ದಾಯ್ತಾ. ಬಟ್ ಶೇಡ್ ಚೆನ್ನಾಗಿದೆ, ಸೊ ವೇಸ್ಟ್ ಏನಾಗಲ್ಲ. ನಮ್ಮಮ್ಮ ಯೂಸ್ ಮಾಡ್ತಾರೆ. ಸಿ ಹಾಂ, natural beauty. Just a kajal and lipstick can change the whole look, whole freaking look. ಏನು ಮೇಕಪ್ ಮಾಡಿದ್ದೀನಿ ಹೇಳಿ? ಮೇಕಪ್ ಅನ್ನೋ ಹೆಸರಲ್ಲಿ ಕಾಜಲ್ ಲಿಪ್ಸ್ಟಿಕ್ ಅಷ್ಟೇ. ಬರಂಗ್ ಮೇಲೆ ಇಂಟರ್ವ್ಯೂಸ್. ಇವಾಗ ನೋಡಿ ಫುಲ್ಲು ನಿಮ್ಮ ಪ್ಯಾನಲಿಸ್ಟ್ ನಾನಾಗಿದ್ರೆ ಹೆಂಗಿರುತ್ತೆ. ಸೊ ದಿಸ್ ಈಸ್ ಮೈ ಇಂಟರ್ವ್ಯೂ ಲುಕ್. ಈಗ ಕಮ್ ವರ್ಕ್ ಮಾಡೋಣ. ಇಂಟರ್ವ್ಯೂ ಲುಕ್. ಓಕೆ, ಲೆಟ್ಸ್ ಟೇಕ್ ದ ಇಂಟರ್ವ್ಯೂ. ಟೈಮ್ ಈಸ್ 5:30 ರೈಟ್ ನೌ. ಯೋಚನೆ ಮಾಡಿ, ನಾನು ಬೆಳಗ್ಗೆ 10:45 11 ಗಂಟೆ ಹಂಗೆ ತಿಂದಿದ್ದು ಬ್ರೇಕ್ಫಾಸ್ಟ್. ನಂಗೆ ಇನ್ನೂ ಡೈಜೆಷನ್ ಆಗಿಲ್ಲ. ಎಷ್ಟು ತಿಂದೆ ನಿಮ್ಗೆ ತೋರಿಸ್ತಿದ್ದೆ ತಾನೇ? ಲೆಸ್ ದ್ಯಾನ್ 100 grams. ಇನ್ನೂ ನಾನು ಊಟನೇ ಮಾಡಿಲ್ಲ 5:30 ಆದ್ರೂ. ದಿಸ್ ಈಸ್ ದ ಪ್ರಾಬ್ಲಮ್. ಐ ಡೋಂಟ್ ನೋ ಯಾಕೆ ನಂಗೆ ಹೊಟ್ಟೆ ಹಸ್ದಿಲ್ಲ ಅಂತ. ಆ್ಯಂಡ್ 1 ಲೀಟ್ರ್ ನೀರೂ ನಾನು ಇನ್ನೂ ಖಾಲಿ ಮಾಡಿಲ್ಲ. ಬಿಸಿನೀರೇ ಕುಡಿಬೇಕು ಅಂತ ಹೇಳಿದ್ದಾರೆ. ಐ ವಾಸ್ ಸಪೋಸ್ ಟು ಹ್ಯಾವ್ 3 meals a day. ಅದು ನಾನು ಮೋಸ್ಟ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಕೊಂಡು ನನಗೆ ಹೊಟ್ಟೆ ಹಂಗೆ ರೂಢಿಯಾಗಿದೆಯೋ ಏನೋ ಗೊತ್ತಿಲ್ಲ. ಇನ್ನೂ ಹೊಟ್ಟೆ ಹಸ್ದಿಲ್ಲ. ಐ ಫೀಲ್ ದಟ್ 7-7:30 ಹೊಟ್ಟೆ ಹಸಿಯುತ್ತೆ. ಐ ಹ್ಯಾವ್ ಪುಳಿಯೋಗರೆ ಅಷ್ಟೇ ಅಂತ ನನಗೆ ಅನ್ನಿಸ್ತಾ ಇದೆ. ಗುಡು, ಇದು ನನಗೆ ಇವಾಗಿಂದ ಅಲ್ಲ, ನಾನು ಹುಟ್ಟಿದಾಗಿಂದನೂ ನನಗೆ ಪ್ರಾಬ್ಲಮ್. ನಾನು ನಮ್ಮಮ್ಮಂಗೆ ಅವಾಗಲೂ ಹೇಳ್ತಾ ಇದ್ದೆ, ಚಿಕ್ಕವಳಿದ್ದಾಗಂತೂ ನನಗೆ ಹೊಟ್ಟೆ ಹೆಂಗೆ ಹಸಿಯುತ್ತೆ ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೆ. ನಿಮಗೆ ಯೋಚನೆ ಸಹ ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮಂಗೆ ನಾನು ಇಷ್ಟು ಹಿಂಸೆ ಕೊಟ್ಟಿದ್ದೀನಲ್ವ ಊಟ ತಿಂಡಿ ಮ್ಯಾಟ್ರಲ್ಲಿ. ಹೊಡೆದು ತಿನ್ನಿಸಿದ್ದಾರೆ. ಇವಾಗ್ಲೂ ನನಗೂ ಹೊಟ್ಟೆ ಹಸ್ತಿಲ್ಲ. ಏನು ಮಾಡೋಕ್ಕೆ ಸಾಧ್ಯ ಅಂತಾನೆ. ಲೆಟ್ಸಿ, ಯಾವಾಗ ಹೊಟ್ಟೆ ಹಸಿಯುತ್ತೆ ಆವಾಗ ಊಟ ಮಾಡ್ಕೊಂಡು ತಿನ್ನೋದು. ಅದು ಬಿಟ್ಟರೆ ವಾಟ್ ಎಲ್ಸ್ ಆಪ್ಷನ್ ಡು ಐ ಹ್ಯಾವ್ ಇವನ್ ಅಲ್ವಾ? ಇನ್ನೂ ಕೆಲಸ ಮಾಡಬೇಕು ಗೈಸ್. ಕೆಲಸ ಮುಗ್ದೇ ಇಲ್ಲ. ಏನು ಕೆಲಸ ಈ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್ ಕಾನ್ಸೆಪ್ಟ್ ಯಾರು ಮಾಡಿದ್ರು ಅಂತ ನಂಗೆ ಇವಾಗಲೂ ಗೊತ್ತಾಗ್ತಾ ಇಲ್ಲ. sometimes I want to become a strong independent woman, and majority time I want to become a strong dependent woman. ಏನೋ ಮಾಡೋಕ್ಕಾಗಲ್ಲ, ಹಣ ಬರೆಯೋಕ್ಕೆ ಹೊಣೆ ಯಾರು ಅನ್ಬೇಕಾಗತ್ತೆ ಅಷ್ಟೇ. ಕಮ್ ಲೆಟ್ಸ್ ವರ್ಕ್. ಇವಾಗ ಹಿಂಗೆ ಅನಿಸುತ್ತೆ, ಬಟ್ ಎಂಡ್ ಆಫ್ ದ ಮಂತ್ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ತೂಕದಲ್ಲಿರುತ್ತಲ್ಲ, ಆವಾಗ
ಮೈ ಹೀರೋಯಿನ್ ಹೂ ಸಬ್ಸೆ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಅ ಫೇಸ್ ಆಫ್ ಲೈಫ್. ಬಟ್ ನನಗೆ ಅಂತೂ ನಿಜವಾಗ್ಲೂ ಮನೇಲಿ ಖಾಲಿ ಕೂರೋಕ್ಕಾಗಲ್ಲ. ಕೂರ್ತೀನಿ, ಏನು ಮಾಡ್ತೀನಿ ಗೊತ್ತಾ, ಬೆಡ್ಡು ನನ್ನ ರೂಮು, ನನ್ನ ಲಿವಿಂಗ್ ಹಾಲ್ ಅಲ್ಲಿದೆ ಆಯಿತಾ. ಸೊ ದಿಸ್ ಈಸ್ ಬೆಡ್ರೂಮ್, ವಾಶ್ರೂಮ್, ಕಿಚನ್, ಲಿವಿಂಗ್ ಹಾಲ್ ಮಾತ್ರ ಆ ಕಡೆ ಇರುತ್ತೆ. ಎಷ್ಟೊಂದು ದಿನ ನಾನು ಒಬ್ಬಳೇ ಇದ್ದಾಗ ಇಫ್ ನಾನು ಜಿಮ್ಮಿಗೆ ಹೋಗಿಲ್ಲ ಅಂದರೆ ನನ್ನ ರೂಮಿಂದ ಲಿವಿಂಗ್ ಹಾಲ್ಗೆ ಹೋಗಿರಲ್ಲ 2-3 ದಿವಸ ಆಗಿ. ಬಿಕಾಸ್ ಇಷ್ಟರಲ್ಲೇ ನನ್ನ ಕೆಲಸ ಆಗುತ್ತೆ. ಇಲ್ಲಿ ಕುತ್ಕೋತೀನಿ, ಕೆಲಸ ಮಾಡ್ತೀನಿ, ಪಕ್ಕದಲ್ಲಿ ವಾಶ್ರೂಮ್ ಇದೆ, ಹೋಗ್ತೀನಿ, ಆ ಕಡೆದ್ರ ಪಕ್ಕದಲ್ಲಿ ಕಿಚನ್ ಇದೆ, ಅಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲೇ ಪಾತ್ರೆ ತೊಳ್ಕೊಂಡು ಮತ್ತೆ ಹಿಂಗೆ ಬರ್ತೀನಿ. ಎಷ್ಟೊಂದು ದಿವಸ ನಾನು ಲಿವಿಂಗ್ ರೂಮ್ಗೂ ಹೋಗಿರಲ್ಲ, ಲಿವಿಂಗ್ ಹಾಲ್ಗೆ, ನನ್ನ ಮನೆ ಲಿವಿಂಗ್ ಹಾಲ್ಗೆ ನಾನು ಹೋಗಿರಲ್ಲ. ಲಾಸ್ಟ್ ವೀಕ್ ಹಂಗೆ ಮಾಡಿದ್ದೆ. 4 ದಿನ ನಾನು ಲಿವಿಂಗ್ ಹಾಲ್ಗೆ ನಾನು ಹೋಗಿಲ್ಲ. ಹಂಗಿರುತ್ತೆ ಕೆಲವು ಒಂದೊಂದು ದಿನ. ನಾನು ಐ ಕ್ಯಾನ್ ಸ್ಲೀಪ್ 24/7 ಐ ಕ್ಯಾನ್ ಸ್ಲೀಪ್. ದಟ್ ಈಸ್ ಮೀ. ಬನ್ನಿ ಕೆಲಸ ಮಾಡ್ಕೊಳ್ಳೋಣ, ಕುತ್ಕೊಳ್ಳೋಣ. ಇಲ್ಲ ನಾನು ಮಾತಾಡ್ತಾನೆ ಇದ್ದರೆ ರಿಪೋರ್ಟ್ ಕಳಿಸು ಅಂತಾರೆ. ಸೊ ಅದಕ್ಕೋಸ್ಕರ ಲೆಟ್ಸ್ ವರ್ಕ್. ಐ ಆಮ್ ಡನ್ ಫಾರ್ ದ ಡೇ ಗೈಸ್. ಆಗ್ತಾಯಿಲ್ಲ ನನಗೆ. ಬೆಳಗ್ಗೆಯಿಂದ ಒಂದೇ ಹೊತ್ತು ಊಟದಲ್ಲಿದ್ದೀನಿ, ಇನ್ನೂ ಸಹಿತ ಹೊಟ್ಟೆ ಹಸಿತಾ ಇಲ್ಲ. ಆ್ಯಂಡ್ ಇಟ್ಸ್ ಆಲ್ರೆಡಿ 7:30 ಆ್ಯಂಡ್ ಐ ಡೋಂಟ್ ನೋ ಹೊಟ್ಟೆ ಹಸಿತೋ ಇಲ್ವೋ ಅಂತ. ಸೊ ಐ ಎಂಡ್ ದಿಸ್ ವ್ಲಾಗ್. ಸುಮಾರು ಯಾಪಿಂಗ್ ಮಾಡಿದ್ದೀನಿ, ಬಾಯಿಗೆ ಬಂದಿದ್ದು ಮಾತಾಡಿದ್ದೀನಿ. ಬಟ್ ನೆನ್ನೆ ನನ್ನ ಫ್ರೆಂಡ್ ಫುಲ್ ಮೋಟಿವೇಶನ್ ಕೊಟ್ಟು ಹೋಗಿರೋದ್ರಿಂದ ಏನಾದರೂ ಹಾಕ್ತಾಯಿರೋ ಲೆಟ್ಸ್ ಸಿ ಅಂತ ಹೇಳಿದ್ದಾರೆ. ಸೊ ಇಫ್ ಯು ಡೋಂಟ್ ಲೈಕ್ ಮೈ ಯಾಪಿಂಗ್ ಅಥವಾ ನಾನು ಏನು ಮಾಡಬೇಕು ಅಂತ, ಯು ಕ್ಯಾನ್ ಗಿವ್ ಮಿ ದ ಸಜೆಷನ್ಸ್ ಇನ್ ಇನ್ಸ್ಟಾಗ್ರಾಮ್ ಇನ್ ಕಮೆಂಟ್ ಸೆಕ್ಷನ್. ಬಟ್ ಐ ಟ್ರೈ ಟು ಕೀಪ್ ಪೋಸ್ಟಿಂಗ್. ಬಿಕಾಸ್ ನನಗೂ ಸಹ ಒಂದಿನ ನನ್ನ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ನನ್ನ ವ್ಲಾಗ್ಸ್ ಹೆಂಗಿದೆ, ನಾನು ಹೆಂಗಿದ್ದವಳು ಹೆಂಗಾಗಿದ್ದೀನಿ ಅಂತ ನೋಡೋಕ್ಕೆ ನನಗೂ ಸಹಿತ ಖುಷಿ ಆಗುತ್ತೆ. ಸೊ ಹಿಯರ್ ಯು ಗೋ. ಐ ಟ್ರೈ ಟು ಪೋಸ್ಟ್ ಡೈಲಿ ಡೆಫಿನೆಟ್ಲಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಿಮಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಏನೂ ನಾನು ಎಂಟರ್ಟೈನ್ ಮಾಡಿಲ್ಲ. ಐ ಆಮ್ ಸಾರಿ, ಬಟ್ ಲೆಟ್ಸ್ ಟ್ರೈ. ಹಲೋ ಯಪ್ಪ, ಇಷ್ಟರಲ್ಲಿ ಬಚಾವಾಗಿದ್ದೀನಿ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ನಂಗೆ ಆಫೀಸ್ ಕಾಲ್ ಹೋಗ್ಬಿಟ್ಟಿದೆ ಯಾರಿಗೂ. ಪುಣ್ಯಕ್ಕೋ ನನ್ನ ಜೂನಿಯರೇ. ಸೈಕಾಗಿ ಹೋಗ್ಬಿಟ್ಟೆ ಒಂದು ಕ್ಷಣ ನಾನು. ಓಕೆ, ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.